ನನ್ನ ಪ್ರಾಣದಂತೆ ಆ ದೇವ ನಮಗಾಗಿ ತಂದ ಸಿರಿಯೇ ಈ ಮನೆಯ ಸೌಭಾಗ್ಯ ನಿನ್ನಗೆ ಅಳಲೇನು ಚಂದ ನನ್ನ ಪುಟ್ಟ ದೊರೆಯೇ ಕಾಯ ಒಂದು ಗೌರ್ಮೆಂಟ್ ಸ್ಕೂಲಿಗೆ ಬಂದ್ಬಿಟ್ಟು ಅಪ್ಪು ಪುತ್ತಳಿಕೆಯನ್ನು ಕೊಡ್ತಾ ಇದ್ದೀರಾ, ಏನು ಇದ್ರ ವಿಶೇಷ? ಸರ್, ನಮ್ಮ ಅಪ್ಪು ಅಂದರೆ ಅವ್ರಿಗೆ ಮಕ್ಕಳು ಅಂದರೆ ತುಂಬ ಪ್ರೀತಿ ಸರ್. ಆ ಅಪ್ಪುನ ತಲುಪಿಸ್ತಾ ಇದ್ದೀವಿ ಸರ್. ಈಗ ಅಪ್ಪು ಅವ್ರು ಪ್ರೋಗ್ರಾಮ್ ಮಾಡಬೇಕಂದ್ರೆ ಇವತ್ತೇ ಮಾಡ್ಬೇಕು, ನಾಳೆನೇ ಮಾಡ್ಬೇಕಂತ ಏನಿಲ್ಲ ಸರ್. ಅದು ಮಾರ್ಚ್ 17 ಆದರೂ ಸರಿನೇ, ಅಕ್ಟೋಬರ್ 29 ಆದರೂ ಸರಿನೇ, ಅಥವಾ ಇವತ್ತಿನ ಆಗಸ್ಟ್ 17 ಆದರೂ ಸರಿನೇ, ನಾವು ಅಪ್ಪು ಬಾಸ್ಗೆ ಏನು ಮಾಡಬೇಕು ನಾವು ಆ ಕೆಲಸ ಮಾಡ್ತಾನೆ ಇರ್ತೀವಿ ನಿರಂತರವಾಗಿ. ಇವೆಲ್ಲ ನಾನೇ ಮಾಡಿರೋದು ನೋಡ್ಬೋದು. ಇಲ್ಲಿ ಒಂದು 150 ಪೀಸ್ ಇವತ್ತು ಮಕ್ಳುಗಳು ಕೊಡ್ತಾಯಿದ್ದೀನಿ. ಆಲ್ಮೋಸ್ಟ್ ಅರೌಂಡ್ ಇವತ್ತಿಗೆ ಒಂದು 500 ಪೀಸ್ ಕೊಟ್ಟಂಗೆ ಲೆಕ್ಕ ಬರುತ್ತೆ. ಇದು ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿದೆ. ಒಂದು ಮುಖವಾಡ ಅಂತ ಚಿಕ್ಕ ಮುಖವಾಡ ಒಂದು 2000 ಪೀಸ್ ಮೇಲೆ ಕೊಟ್ಟಿದ್ದೀನಿ. ಅದನ್ನ ಇದು ಏನೋ ಪ್ರಾಥಮಿಕ ಶಾಲೆಯಲ್ಲಿ ಬಂದಿದ್ದೆ ಇವತ್ತು. ನಮ್ಮ ಭೀಮನಗರ ಗೌರ್ಮೆಂಟ್ ಸ್ಕೂಲಲ್ಲಿ ಕೇಳಿದಾಗ ಏನು ಮಾಡ್ಬೋದು ವಿನಯ್ ಅಂದಕ್ಕೆ ನಾನು ಈ ಕಾರ್ಯಕ್ರಮ ಮಾಡೋಣ ಮೇಡಮ್, ನಾನು ಮಾಡಬೇಕಾಗಿತ್ತು ಅಂತ ಹೇಳಿದೆ. ಅವಕಾಶ ಕೊಟ್ಟರು, ಮಾಡಿದ್ದೀನಿ. ಈಗ ಇನ್ನು ನಿರಂತರವಾಗಿ ಇದು ನಡೀತಾ ಇರುತ್ತೆ ನಮ್ಮ ಕೈಲಿ. ಮಕ್ಳಿಗೋಸ್ಕರ, ಅವ್ರ ಪ್ರತಿಭೆಗೋಸ್ಕರ, ಅದರಲ್ಲೂ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಅಂತ ಏನು ಮಾಡ್ತಾಯಿಲ್ಲ, ಎಲ್ರಿಗೂ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಅವರೆಲ್ರಿಗೂ ಪುನೀತ್ ರಾಜ್ಕುಮಾರ್ ಕೊಡ್ತಾ ಇದ್ದೀನಿ. ಅಷ್ಟೇ ಸರ್. ಗೌರ್ಮೆಂಟ್ ಶಾಲೆಯಲ್ಲಿ ಆಯ್ಕೆ ಮಾಡ್ಕೊಂಡು ಕಾರಣ ಕಲಾವಿದರು ಸರ್. ಎಷ್ಟು ಚೆನ್ನಾಗಿದೆ ಅಂದರೆ ಇವ್ರ ಕಲೆಗಳು ಇಲ್ಲಿ ಪ್ರೋತ್ಸಾಹ ಕೊಡಬೇಕಾಗಿದೆ. ಆ್ಯಕ್ಚುಲಿ ಇವ್ರಿಗೆಲ್ಲ ವೇದಿಕೆನೇ ಇಲ್ಲ ಇನ್ನೂ. ಈಗ ನೋಡಿ ಎಷ್ಟು ಕಲೆಗಳ ಈಗ ಮ್ಯೂಸಿಕ್ ಬಾಡ್ಸೋರು, ಪಿಯಾನೋ ಬಾಡ್ಸೋರು ಇದ್ದಾರೆ, ಎಲ್ಲರೂ ಇದ್ದಾರೆ. ಈ ಮಕ್ಳಿಗೂ ಒಂದು ಅವಕಾಶ ಕೊಡಬೇಕು ಅನ್ನೋದು ನನಗಿತ್ತು. ಅದಲ್ಲದೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಕೂಡ ಜಾಸ್ತಿ ಈ ಒಂದು ವರ್ಗದ ಮಕ್ಕಳುಗಳಿಗೆ ಮಾಡ್ತಾ ಇರೋದ್ರಿಂದ ಅದೇ ಪ್ರೀತಿಯಲ್ಲಿ ನಾನು ಈ ಮಕ್ಕಳಿಗೆ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಸರ್. ಮುಂದಿನ ದಿನಗಳಲ್ಲಿ ನೀವು ಆಯೋಜನೆ ಮಾಡ್ಕೊಂಡಿದ್ದೀವಿ ಸರ್. ಇದು ನಿರಂತರವಾಗಿ ನಾನು ಮಾಡ್ತಾನೆ ಇರ್ತೀನಿ. ತಿಂಗಳು 100 ಪೀಸ್ ಮಾಡ್ತಾ ಇರ್ತೀನಿ. ಮಕ್ಳುಗಳಿಗೂ ಹಾಗೂ ಅಪ್ಪು ಅಭಿಮಾನಿಗಳಿಗೆಲ್ಲ ತಲುಪಿಸ್ತಾ ಇರ್ತೀನಿ. ಅದರಲ್ಲೂ ಫಸ್ಟು ಬಂದುಬಿಟ್ಟು ಮಕ್ಕಳಿಗೆ ಅಂತಲೇ ನಾನು ಸ್ಟಾರ್ಟ್ ಮಾಡೋದು ಸರ್. ಆ ನಂತರ ಯಾರು ದೊಡ್ಡವರಾದರೂ ಸರಿ ಅವ್ರನ್ನೂ ಒಂದು ಬ್ಯಾಚ್ ಕರ್ಕೊಂಡು ಅವ್ರಿಗೂ ಕೊಡ್ತಾ ಇರ್ತೀನಿ. ಈಗ ಆಲ್ರೆಡಿ 300 ಜನ ವೆಯ್ಟಿಂಗಲ್ಲಿದ್ದಾರೆ. ವಾಟ್ಸಪ್ಪಲ್ಲಿ ಆಲ್ರೆಡಿ ಐ ವಾಂಟ್ ಅಂತ ಕಳಿಸಿದ್ದಾರೆ. ಇನ್ನು
50 ಜನ ಸ್ಕೂಲ್ ಮಕ್ಕಳು ಸ್ಟಾರ್ಟಿಂಗ್ ನಂಗೆ ಸಪೋರ್ಟ್ ಮಾಡಿದವರು ಅವ್ರಿಗೆ ಇನ್ನೂ ಕೊಟ್ಟಿಲ್ಲ, ಅವ್ರಿಗೊಂದು ಕೊಡಬೇಕಾದ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಕೊಡೋಣ ಅಂತಿದ್ದೀನಿ ಸರ್. ಸರ್ ವಿನಯ್ ಕುಮಾರ್ ಅಂತ ಹೇಳಿ ಅಪ್ಪು ಸ್ಟೆಪ್ಸ್ ಅಂತ ಒಂದು ಅಭಿಮಾನಿ ಸಂಘ ಇದು ಮಾಡಿಕೊಂಡು ನಾನು ಅದರ ಅಧ್ಯಕ್ಷನಾಗಿದ್ದೀನಿ. ಹೌದು, ಅಷ್ಟೇ ಸರ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.